ಮಾಸ್ಟರ್ಸ್, ನಾವೆಲ್ಲರೂ ಕಳೆದ 3 ದಿನಗಳಿಂದ ಈ ಅದ್ಭುತವಾದಂತಹ ಆಲೋಚನಾ ಶಕ್ತಿಯ ಬಗ್ಗೆ ತಿಳಿತಾ ಬರ್ತಾ ಇದ್ದೀವಿ. ನಮಗೆ ಪವಿತ್ರ ಮೇಡಮ್, ಅದೇ ರೀತಿ ಸುಬ್ರಹ್ಮಣ್ಯ ಸರ್ ತಿಳಿಸ್ತಾ ಬರ್ತಿದ್ದಾರೆ ನಮ್ಮ ಆಲೋಚನಾ ಶಕ್ತಿ ಅಂದ್ರೆ ಏನು, ಆಲೋಚನಾ ಶಕ್ತಿ ಹೇಗಿರ್ಬೇಕು. ಸೊ ಆಲೋಚನೆ, ನಾವು ಏನನ್ನ ಯೋಚನೆ ಮಾಡ್ತೀವಿ, ಯೋಚನೆ, ನಮ್ಮ ಮನಸ್ಸಿನಲ್ಲಿ ಏನನ್ನ ಯೋಚನೆ ಮಾಡ್ತೀವಿ ಅದು ನಮಗೆ ಇಲ್ಲಿ ಕ್ರಿಯೇಟ್ ಆಗುತ್ತೆ, ನಾವು ಅದನ್ನ ಹುಟ್ಟಾಕ್ತೀವಿ. ಅದಕ್ಕೆ ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ ಅಂತ ನಮ್ಮ ಗುರುಗಳು ಕೂಡ ಹೇಳಿದ್ದಾರೆ. ಸೊ ಅದಕ್ಕೆ ನಮ್ಮ ಸರ್ ಸುಬ್ರಹ್ಮಣ್ಯ ಸರ್ ಆಗಿರ್ಬೋದು, ಪವಿತ್ರ ಮೇಡಮ್ ತುಂಬಾ ಉದಾಹರಣೆಗಳೊಂದಿಗೆ ಹೇಳಿದ್ದಾರೆ. ಓಕೆ, ಇವಾಗ ನಮಗೆ ಆಲೋಚನೆ ಅಂದ್ರೆ ಗೊತ್ತಾಯ್ತು. ಆಲೋಚನೆಯಲ್ಲಿ 4 ವಿಧಗಳಿವೆ. ಪ್ರತಿನಿತ್ಯ ಮನುಷ್ಯನಿಗೆ ಸರಿಸುಮಾರಾಗಿ 70,000 ಯೋಚನೆಗಳು ಬರುತ್ತಂತೆ. 70,000 ಒಂದು ದಿನಕ್ಕೆ ಯೋಚನೆ. ಸೊ ನೋಡಿ, ತಿಳಿದುಕೊಳ್ಳಿ, 70,000 ಅಂದ್ರೆ ಎಷ್ಟು ಇರಬಹುದು. ಅದರಲ್ಲಿ ಈ 70,000 ಏನದು ಯೋಚನೆಗಳು, ಅದನ್ನ ನಮ್ಮ ಗುರುಗಳು ಈ ಆಲೋಚನಾ ಶಕ್ತಿಯನ್ನ ಮುಖ್ಯವಾಗಿ 4 ವಿಧಗಳಾಗಿ ವಿಂಗಡಿಸಿದೆ. ಮೊದಲನೇದು ಘೋರವಾದ ಆಲೋಚನೆ, ಡಿಸಾಸ್ಟರ್ ಥಿಂಕಿಂಗ್. ಎರಡನೇದು ನೆಗೆಟಿವ್, ನಕಾರಾತ್ಮಕ ಆಲೋಚನಾ ಶಕ್ತಿ. ಮೂರನೇದು ಸಕಾರಾತ್ಮಕ ಆಲೋಚನಾ ಶಕ್ತಿ, ಪಾಸಿಟಿವ್ ಥಿಂಕಿಂಗ್. ಸೊ 4ನೇದು ಅದ್ಭುತವಾದಂತಹ ಆಲೋಚನಾ ಶಕ್ತಿ, ಮಿರಾಕ್ಯುಲಸ್ ಥಿಂಕಿಂಗ್. ಸೊ ಮೊದಲನೇದು ಇವತ್ತು ನಾವು ತಿಳಿದುಕೊಳ್ಳೋಣ ಮಾಸ್ಟರ್ಸ್, ಘೋರವಾದ ಆಲೋಚನಾ ಶಕ್ತಿ. ಘೋರವಾದ ಆಲೋಚನಾ ಶಕ್ತಿ ಅಂದ್ರೆ ಏನು, ಘೋರ ಅಂದ್ರೆ ಏನು? ಸೊ ಘೋರ ಅಂದ್ರೆ ಕೆಟ್ಟದ್ದು, ಟೆರಿಬಲ್. ಸೊ ನಾವ್ ಹೇಳ್ತೀವಿ ಟೆರಿಫಿಕ್, ಹಾರೆಬಲ್ ಇರುತ್ತೆ, ತುಂಬಾ ಹೇಳೋದಿಕ್ಕೆ ಆಗಲ್ಲ. ಸೊ ಡಿಸಾಸ್ಟರ್ ಅಂತ ಹೇಳ್ತಾರೆ ನೋಡಿ. ಘೋರವಾದ, ಘೋರ ಅಂತ ಹೆಸರಲ್ಲೇ ಇದೆ ನಮಗೆ, ಅಂದ್ರೆ ಹಾರಿಬಲ್, ಅಷ್ಟು ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಆ ರೀತಿಯಲ್ಲಿ. ಸೊ ಡಿಸಾಸ್ಟರ್ ಅಂದ್ರೆ ಕೂಡ ಅಷ್ಟೇನೆ ದುರಂತ, ವಿಪತ್ತು. ಇಲ್ಲಿ ಡಿಸಾಸ್ಟರ್ ಅಂದ್ರೆ ನಮ್ಗೆ 2 ರೀತಿಯಲ್ಲಿ ಆಗುತ್ತೆ. ನಮಗೆಲ್ಲ ಗೊತ್ತಿದೆ, ನ್ಯಾಚುರಲ್ ಆಗುತ್ತೆ, ಮತ್ತೆ ಮಾನವನ ಒಂದು ಯೋಚನೆಯಿಂದ ಕೂಡ ಆಗುತ್ತೆ. ಪ್ರಕೃತಿ ಸಹಜವಾಗಿ ನಡೆಯುತ್ತೆ, ಮತ್ತೆ ಹಾನಿ ಆಗುತ್ತೆ, ವಿಪತ್ತು ಬರುತ್ತೆ, ದುರಂತ ಆಗುತ್ತೆ. ಅದು ಯಾವ ರೀತಿಯಲ್ಲಿ ಆಗುತ್ತೆ, ನೈಸರ್ಗಿಕವಾಗುತ್ತೆ, ಮಾನವನ ಯೋಚನೆಯಿಂದ ಕೂಡ ಆಗುತ್ತೆ. ಅದನ್ನ ಡಿಸಾಸ್ಟರ್ ಅಂತ ಹೇಳ್ತೀವಿ. ಇಲ್ಲಿ ನಮಗೆ ಘೋರವಾದ ಅಥವಾ ಡಿಸಾಸ್ಟರ್ ಅಂದ್ರೆ ಗೊತ್ತಾಯ್ತು, ಅಂದ್ರೆ ಟೆರಿಬಲ್, ಹಾರೆಬಲ್, ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಅದನ್ನ ಆಲೋಚನಾ ಶಕ್ತಿಯಲ್ಲಿ ಘೋರವಾದ ಆಲೋಚನಾ ಶಕ್ತಿ ಅಂದ್ರೆ ಕೆಟ್ಟದ್ದು, ಟೆರಿಫಿಕ್, ಊಹೆ ಮಾಡ್ಕೊಳಕ್ಕಾಗಲ್ಲ ಆ ರೀತಿಯಾದಂತ ಆಲೋಚನೆ ಮಾಡೋದನ್ನ ಘೋರವಾದ ಆಲೋಚನಾ ಶಕ್ತಿ ಅಂತ ಕರಿತೀವಿ. ಯಾವ ರೀತಿ? ಇದಕ್ಕೆ ನಾವು ಯಾವುದೋ ಒಂದು ಉದಾಹರಣೆ ತಗೊಳ್ಳಿ. ಎಕ್ಸಾಂಪಲ್, ನಾವು ಫಸ್ಟ್ ಟೈಮ್ ಬೈಕ್ ಓಡಿಸ್ತಾ ಇರ್ತೀವಿ. ಫಸ್ಟ್ ಟೈಮ್ ಬೈಕ್ ಓಡಿಸ್ತಾ ಇದ್ರೆ ಏನ್ ಹೇಳ್ತೀವಿ, ಹೆಂಗೆ ಯೋಚನೆ ಮಾಡ್ತಾರೆ? ಬೈಕ್ ಓಡಿಸ್ತಾ ಇದ್ದೀವಿ, ಅಯ್ಯೋ ನಾನು ಫಸ್ಟ್ ಟೈಮ್ ಅಲ್ವಾ ಬೈಕ್ ಓಡಿಸ್ತಿರೋದು, ಬಿದ್ಬಿಡ್ತೀನಿ ಅಂತ ಹೇಳ್ತಾರೆ. ಸೊ ಅಲ್ಲಿ ನಾನು ಬೀಳ್ತೀನಿ, ನನ್ಗೇನೋ ಆಗುತ್ತೆ, ಅದು ಘೋರ. ಯಾಕಂದ್ರೆ ಅಲ್ಲಿ ನಿಮಗೆ ಹಾನಿ ಆಗ್ತಾ ಇದೆ. ಅಂತ ಯೋಚನೆಗಳನ್ನ ಘೋರವಾದ ಆಲೋಚನಾ ಅಂತ ಹೇಳ್ತೀವಿ. ಅಂದ್ರೆ ನಮ್ಮಲ್ಲಿರುವಂತಹ ಶಕ್ತಿಯಿಂದ ನಾವು ಕೆಟ್ಟದ್ದನ್ನ ಯೋಚನೆ ಮಾಡ್ತಾ ಇದ್ದೀವಿ, ಅದು ಘೋರವಾದ ಆಲೋಚನೆ. ಕೆಟ್ಟದ್ದಾಗುತ್ತೆ ಅಂತ, ಹಾನಿ ಆಗುತ್ತೆ ಅಂತ. ಸೊ ನಾವು ಬಿದ್ದೇ ಬೀಳ್ತೀವಿ ಅಂತ ಯೋಚನೆ ಮಾಡ್ತೀವಲ್ವಾ, ಹಾಗೆ ಆಗುತ್ತೆ. ನೀವು ಬೈಕ್ ಕಲಿತಾ ಇರ್ಬೇಕಾದ್ರೆ ನಾನು ಬಿದ್ದೇ ಬೀಳ್ತೀನಿ ಅಂತ ಅನ್ಕೊಂತೀವಿ. ಆ ಬಿದ್ದೇ ಬೀಳ್ತೀನಿ ಅಂತ ಅನ್ಕೊಂಡು ಯೋಚನೆ ಮಾಡಿ ಓಡಿಸ್ಬೇಕಾದ್ರೆ ಬೀಳ್ತೀರ, ಬಿದ್ದು ನಿಮಗೆ ನೋವಾಗತ್ತಲ್ವಾ. ಅದೇ ಘೋರವಾದ ಆಲೋಚನಾ ಶಕ್ತಿ. ನೀವು ಏನ್ ಯೋಚನೆ ಮಾಡಿದ್ರಿ, ಏನ್ ನಡೀತು, ಅಲ್ಲಿ ಯೋಚನೆ ಮಾಡಿದ್ದು ಆಗೋದು ಎರಡನ್ನೂ ಸೇರಿ ಆ ಘೋರವಾದ ಆಲೋಚನಾ ಶಕ್ತಿ ಅಂತ ನಾವು ಕರಿತೀವಿ. ಇಷ್ಟೇ, ನಮ್ಮ ಆಲೋಚನಾ ಶಕ್ತಿಯಲ್ಲಿ ಏನಿರುತ್ತೆ, ಕೆಟ್ಟದ್ದಿರುತ್ತೆ.
ಅದರಿಂದ ಒಂದು ಹಾನಿ ಆಗ್ತಾ ಇರುತ್ತೆ. ಅದನ್ನು ಘೋರವಾದ ಆಲೋಚನಾ ಶಕ್ತಿ ಅಂತೀವಿ. ಇದೆಲ್ಲ ಯಾವ ರೀತಿಯಲ್ಲಿರುತ್ತೆ? ಯಾರಿಗೆಲ್ಲ ಬರುತ್ತೆ ಈ ರೀತಿಯಾದಂಥ ಆಲೋಚನೆ? ಪ್ರತಿಯೊಬ್ಬ ಮನುಷ್ಯನಿಗೂ, ಭೂಮಿ ಮೇಲಿರುವ ಪ್ರತಿಯೊಬ್ಬ ಮನುಷ್ಯನಿಗೂ ಘೋರವಾದ ಆಲೋಚನಾ ಶಕ್ತಿ ಬಂದೇ ಬರುತ್ತೆ. ಒಂದಲ್ಲ ಒಂದು ಸಮಯದಲ್ಲಿ ಈ ಘೋರವಾದ ಆಲೋಚನಾ ಶಕ್ತಿ ಬರುತ್ತೆ. ಹಾಗಾದರೆ ಏನು ಮಾಡಬೇಕು? ಯಾವ ಮನುಷ್ಯನಲ್ಲಿ ಈ ಒಂದು ಅದ್ಭುತವಾದ ಧ್ಯಾನ ಸಾಧನೆ ಇರುತ್ತೋ ಅವನಿಗೆ ಘೋರವಾದ ಆಲೋಚನೆ ಅಂದರೆ ಏನು ಅದರ ಬಗ್ಗೆ ಕೂಡ ಇರಲ್ಲ. ಅವನು ಹೇಳುವ ರೀತಿಯಲ್ಲಿ, ಅವನು ಮಾಡುವ ಕೆಲಸದಲ್ಲಿ ಯಾವಾಗಲೂ ಅವನು ಉತ್ತುಂಗತ ಸ್ಥಾನದಲ್ಲಿರ್ತಾನೆ. ಯಾವಾಗ ಅವನಲ್ಲಿ ಧ್ಯಾನ ಸಾಧನೆ ಅಥವಾ ಆಧ್ಯಾತ್ಮಿಕತೆಯಲ್ಲಿರಲ್ಲ, ಅವನ ಆಲೋಚನೆ ಯಾವಾಗಲೂ ಫಸ್ಟ್ ಬರೋದು ಘೋರವಾದ ಆಲೋಚನೆ. ನಾನು ಉದಾಹರಣೆ ಹೇಳಿದೆ, ಗಾಡಿ ಓಡಿಸ್ತಾ ಇದ್ದೀವಿ, ಫಸ್ಟ್ ಟೈಮ್ ಓಡಿಸ್ತಾ ಇದ್ದೀನಿ ಅಂದರೆ ಫಸ್ಟ್ ಬರೋದೇನು ಅವ್ರಿಗೆ? ಬಿದ್ದುಬಿಡ್ತೀನಿ. ಆದರೆ ನೀವು ಒಂದು ಆಧ್ಯಾತ್ಮಿಕದಲ್ಲಿರೋರು, ಧ್ಯಾನದಲ್ಲಿರೋರು ನೋಡಿ, ಗಾಡಿ ಓಡಿಸ್ತಾ ಇದ್ದೀನಿ, ಓಕೆ ಏನೋ ಆಗುತ್ತೆ, ಕಲಿಯೋಣ, ಅದು ನಮಗೆ ನೆಕ್ಸ್ಟ್ ಬರುತ್ತೆ. ಬಟ್ ಆಧ್ಯಾತ್ಮಿಕದಲ್ಲಿ ಇಲ್ಲ ಅಂದರೆ ಇನ್ನೂ ನಾವು ಮೊದಲನೇ ಮೆಟ್ಟಿಲಲ್ಲಿದ್ದಾರೆ ಅಂತ ಅರ್ಥ. ಯಾವಾಗಲೂ ನಮ್ಮ ಈ ಒಂದು ಚಿತ್ತ ಅನ್ನೋದು ಏನು ಮಾಡ್ತಾ ಇರುತ್ತೆ? ಸೋಲನ್ನೇ ನೋಡ್ತಾ ಇರುತ್ತೆ, ಅನುಭವಿಸ್ತಾನೆ ಇರುತ್ತೆ. ಪ್ರಾರಂಭದಲ್ಲಿ ಅದು ನಮಗೆ ಗೊತ್ತು. ಅದು ಹೇಗೆ, ಯಾಕೆ ಸೋಲನ್ನು ಅನುಭವಿಸುತ್ತೆ ಚಿತ್ತ? ನಮ್ಮ ಆಲೋಚನೆ ಯಾಕೆ ಪ್ರಾರಂಭದಲ್ಲಿ ಹೀಗಿರುತ್ತೆ ಅಂದರೆ, ನಮಗೆಲ್ಲ ಗೊತ್ತಿದೆ. ಒಂದು ತಾಯಿ, ಒಂದು ಮಗು ಎಲ್ಲಿಂದ ಬರುತ್ತೆ? ಒಂದು ತಾಯಿಯ ಗರ್ಭದಿಂದ ಬರುತ್ತೆ. ಆ ಗರ್ಭದಿಂದ ಬಂದಮೇಲೆ ಏನಾಗುತ್ತೆ? ಆ ಗರ್ಭದಿಂದ ಅದು ಅಟ್ಯಾಚ್ ಆಗಿ ಬಂದಿರುತ್ತೆ. ಆ ಬಂದಾಗ ಏನಾಗುತ್ತೆ? ತಾಯಿ ಏನು ಮಾಡ್ತಾ ಇರ್ತಾಳೆ ಆ ಮಗುಗೆ? ಏನಾದರೂ ಆದರೆ ಪ್ರಾರಂಭ ದಿನಗಳಲ್ಲಿ, ಯಾಕಂದರೆ ತಾಯಿ ಕೂಡ ಅದೇ ಪ್ರಾಪಂಚಿಕದಲ್ಲಿರ್ತಾಳೆ. ತಾಯಿ ಆ ಮಗುಗೆ ಆಟ ಆಡ್ತಾ ಇರುತ್ತೆ. ಸೊ ಸೈಕಲ್ ಓಡಿಸ್ತಾ ಇರುತ್ತೆ, ಅಲ್ಲೇನು ಹೇಳುತ್ತೆ? ಬಿದ್ದುಬಿಡ್ತೀಯಾ, ನಿಧಾನಕ್ಕೆ ಆಟಾಡು. ಸೊ ನಮ್ಮ ಮನಸ್ಸಿಗೆ ಆ ತಾಯಿ ಪ್ರಾರಂಭ ದಿನಗಳಿಂದಲೇ ಇಲ್ಲಿ ಆಲೋಚನೆಯನ್ನು ಸೃಷ್ಟಿ ಮಾಡ್ತಾ ಹೋಗ್ತಾಳೆ. ಇಲ್ಲಿಂದ ನಮ್ಮ ಚಿತ್ತ ಆಗಿಂದನೇ ಸೋಲ್ ಪ್ರಾರಂಭ ಆಗ್ತಾ ಹೋಗುತ್ತೆ. ಎಲ್ಲಿಂದ ನಮಗೆ ಇದು ಅಂತಂದ್ರೆ, ನಾವು ಆ ಮಗುವಿನಲ್ಲಿ, ಸೊ ನಾವೇನು ಹೇಳಬೇಕು ಅಂತಂದ್ರೆ, ನೀನು ಬೀಳ್ತೀಯಾ, ನಿಧಾನಕ್ಕೆ ಆಟಾಡು, ಅದು ತಪ್ಪು, ಅದು ಘೋರವಾದ ಆಲೋಚನೆ. ಆ ಮಗು ಬೀಳುತ್ತೆ, ನೋವಾಗುತ್ತೆ. ಇದಕ್ಕೆ ನಾನು ಕೂಡ ಒಂದು ಚಿಕ್ಕ ಎಕ್ಸ್ಪೆರಿಮೆಂಟನ್ನು ಮಾಡಿದ್ದೆ. ಆದರೆ ಅದು ಇಲ್ಲಿ ಒಂದು ನಮ್ಮ ಒಂದು ಎನ್ವಿರಾನ್ಮೆಂಟಲ್ಲಿ ಹೇಗೆ ನಡೆಯುತ್ತೆ ಅಂತ ನಾನು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಆಗಿತ್ತು. ಬಟ್ ಇನ್ನೊಂದು ಸಾರಿ ನಮ್ಮ ಮನೆಯಲ್ಲೇನೆ, ನಮ್ಮ ಆರುಷ್ಗೆ ಒಂದು ವಾಕರ್ ಅಂತ ಎಲ್ರಿಗೂ ಗೊತ್ತಿರುತ್ತೆ, ವಾಕರ್ ಇತ್ತು, ತಂದಿದ್ವಿ. ಸೊ ತರಬೇಕಾದ್ರೇನೆ ನಮ್ಮ ಮನೇಲಿರೋರೆಲ್ಲ ಹೇಳ್ತಿದ್ರು, ಆ ವಾಕರಲ್ಲಿ ಹಾಕಿದ್ರೆ ಮಕ್ಕಳು ಬಿದ್ದ್ಬಿಡ್ತಾರೆ ಅಂತ. ಅಲ್ಲಿ ಅವ್ರು ಕ್ರಿಯೇಟ್ ಮಾಡಿಬಿಟ್ಟಿದ್ರು, ಬಿದ್ದ್ಬಿಡ್ತಾರೆ ಮಕ್ಕಳು ಅಂತ. ಅಂದರೆ ಅವರು ಪ್ರಾಪಂಚಿಕತೆಯಲ್ಲಿ ಸುಮಾರನ್ನ ಕೇಳಿದ್ದಾರೆ. ತಂದಿದ್ವಿ, ಮತ್ತು ಆಟ ಆಡೋದಕ್ಕೆ ಕೊಡದೇ ಇರೋದಕ್ಕಾಗಲ್ಲ ಅಂತ ಆರುಷ್ನ ವಾಕರಲ್ಲಿ ಹಾಕ್ತಾ ಇದ್ವಿ. ನಾವಿದ್ದಾಗ ಆಟ ಆಡ್ತಾ ಇದ್ದ ಒಂದು ದಿನ ಕೂಡ ಬಿದ್ದಿರಲಿಲ್ಲ. ಸೊ ಮನೆಗೆ ಸಂಬಂಧಿಕರು ಬಂದಿದ್ರು. ಅವರ ಆಲೋಚನೆ, ಅಯ್ಯೋ ಇದ್ರಲ್ಲಿ ಯಾಕೆ ಕೊಟ್ರಿ ನೀವು, ಇದರಲ್ಲಿ ಹಾಕಿದ್ರೆ ಅವ್ನು ಬಿದ್ದ್ಬಿಡ್ತಾನೆ, ಬೇಡ ಇದನ್ನ ತೆಗೆದ್ಬಿಡಿ ಅಂತ ಹೇಳಿ. ನೋಡಿ, ಇದರಲ್ಲಿ ಹಾಕಿದ್ರೆ ಬಿದ್ದ್ಬಿಡ್ತಾನೆ, ಬೇಡ ಇದನ್ನ ಕೊಡಬೇಡಿ. ಅವರ ಒಂದು ಆಲೋಚನೆ ಇಲ್ಲಿ ಸೃಷ್ಟಿಯಾಗಿತ್ತು ಮನೆಯಲ್ಲಿ. ಅಷ್ಟು ದಿನ ನಾನು ಸರು ನೋಡಿದಾಗ ಒಂದು ದಿನನೂ ಏನೂ ಇಲ್ಲ, ಆಟ ಆಡ್ತಾನೆ ಅವನು, ಏನು ಆ ಥರ ಯೋಚನೆ ಅಲ್ಲ, ಅದರ ಬಗ್ಗೆ ಕೂಡ ಇಲ್ಲ, ಅವನು ತುಂಬ ಅದ್ಭುತವಾಗಿ ಆಟ ಆಡ್ತಾ ಇದ್ದ. ಅವರ ಆಲೋಚನೆ ಬೀಳ್ತಾನೆ ಬೇಡ. ಅವರು ಹೇಳಿದ ಮರುದಿನ ಅವನು ಆಟ ಆಡ್ತಾ ಇದ್ದ, ಬೈ ಆಲ್ ಆಫ್ ಸಡನ್ ಅದು ಏನೂ ಇಲ್ಲ, ಸುಮ್ಮನೆ ಹಿಂಗೆ ಹೋಗ್ತಾ ಇದ್ದ, ಅದು ಎಲ್ಲಿ ಟಚ್ ಆದ್ನೋ ಬಿದ್ದೋದ. ಅದೇ ಘೋರವಾದ ಆಲೋಚನೆ. ಅವ್ರು ಹೇಳಿದ್ರು ಇದನ್ನು ಕೊಡಬೇಡಿ, ಬೀಳ್ತಾನೆ ಅಂತ. ಅವರ ಆಲೋಚನೆ ಸೃಷ್ಟಿ ಆಗ್ಬಿಟ್ಟಿತ್ತು. ಅದರಿಂದ ಏನಾಯಿತು, ಅವನ ಆಡ್ತಾ ಅದರಿಂದ ಕೆಳಗಡೆ ಬಿದ್ದ. ಅವನ ಮೈಂಡಿಗೆ ಯಾವ ರೀತಿ, ಯಾಕಂದರೆ ಮಕ್ಕಳಲ್ಲಿ 0 ಇರುತ್ತೆ, ಅದನ್ನು ಕಂಡು ಭಯ ಹುಟ್ಟುತ್ತೆ. ಅದರಿಂದ ಬಿದ್ದೆ, ನನಗೆ ನೋವಾಯಿತು, ಯಾರಿಗೇ ಆಗಲಿ ಮಕ್ಕಳಿಗೆ ಅಲ್ಲ.
ಅವನು ಅದರಿಂದ ಬಿದ್ದ ತಕ್ಷಣ ಏನಾಯ್ತು, ನೋವಾಯ್ತು. ಅದನ್ನ ಕಂಡ್ರೆ ಬೀಳ್ತೀನಿ ಅನ್ನೋ ಭಯ ಅವರು ಸೃಷ್ಟಿ ಮಾಡಿಬಿಟ್ಟಿದ್ರು. ಅದು ಅವನಲ್ಲಿ ಪ್ರಾರಂಭ ಆಯ್ತು, ಅದರಲ್ಲಿ ಕೂತ್ರೆ ನಾನು ಬೀಳ್ತೀನಿ. ಸೊ ಅದನ್ನ ನಾವು ಹೇಗೆ, ಇದು ಸೃಷ್ಟಿಯಾಗಿದೆ, ನಾವು ಹೇಗೆ ಹೊರಗೆ ತರಬೇಕು? ಈ ರೀತಿ ಮಕ್ಕಳಲ್ಲಿ ಆಗಿರುವಂತಹ ಭಯದ ಸೃಷ್ಟಿಗಳನ್ನ ನಾವು ಅವನ್ನ ಹೊರಗಡೆಯಿಂದ ತರಬೇಕು. ನಾವೇನ್ ಮಾಡ್ತೀವಿ, ಈಗ ಉದಾಹರಣೆ, ನಾನು ಅವನಿಗೆ ಅದು ಭಯ ಅಂತ ಕ್ರಿಯೇಟ್ ಆಗಿದೆ ಬಿಟ್ಬಿಟ್ರೆ ಅವನು ಅದನ್ನ ನೋಡಿದ್ರೂ ಭಯ ಪಡ್ತಿರ್ತಾನೆ, ಅದನ್ನ ಮುಟ್ಟೋದಕ್ಕೂ ಭಯ ಪಡ್ತಾ ಇರ್ತಾನೆ, ಬೇರೆಯವ್ರು ಯಾರೇ ಆಡ್ತಾ ಇದ್ರು ಕೂಡ ಭಯನೇ ಹೇಳ್ತಿರ್ತಾನೆ. ಅದಕ್ಕೆ ಈ ರೀತಿಯಾದ ಘೋರವಾದ ಆಲೋಚನೆಗಳು ಬಂದಾಗ ನಾವೇನ್ ಹೇಳ್ಬೇಕು, ಅದನ್ನ ಅವನಿಗೆ ನಾವು, ಇಲ್ಲ, ಇದರಿಂದ ಹೀಗೆ ಟೆಚ್ಚಾಗಿ ಬಿದ್ದಿದ್ಯಾ, ಇದು ಇದರ ತಪ್ಪಲ್ಲ. ಆ ಭಯವನ್ನ ಹಾಗೆ ನಾವೇನ್ ಮಾಡ್ಬೇಕು, ಅದನ್ನ ಕಡ್ದಾಕ್ಬಿಡ್ಬೇಕು. ಇಲ್ಲ ಅಂದ್ರೆ ಆ ಮಕ್ಕಳಿಗೆ ಆಗಿಂದನೇ ಏನೇ ಒಂದು ಆಟ ಆಡ್ಬೇಕಾದ್ರೂ ಏನೇ ಮಾಡ್ಬೇಕಾದ್ರೂ ಆಲೋಚನೆ ಬರೋದು ಫಸ್ಟ್ ಆಗ ಪ್ರಾರಂಭ ಆಗ್ತವೆ. ಸೊ ಅದಕ್ಕೆ ಮಕ್ಕಳಲ್ಲಿ ಈ ಆಲೋಚನಾ ಬಗ್ಗೆ ನಾವು ಅವರಲ್ಲಿ ಯಾವುದೇ ಒಂದು ವಿಷಯದ ಬಗ್ಗೆ ಘೋರವಾದ ಆಲೋಚನೆ ಇದ್ರೆ ಹಾಗೆ ನಾವು ಮುರಿದಾಕ್ಬಿಡ್ಬೇಕು ಅದನ್ನು. ಮಕ್ಕಳಲ್ಲಿ ಮಾತ್ರ ಅಲ್ಲ, ಪ್ರತಿಯೊಬ್ಬ ಮನುಷ್ಯನು ತಮ್ಮಲ್ಲಿ ಬರ್ತಕ್ಕಂಥ ಆಲೋಚನೆಗಳು ಯಾವ ರೀತಿ ಇದೆ ಅಂತ ಅವನು ಅದನ್ನ ಅಬ್ಸರ್ವ್ ಮಾಡ್ತಾ ಇರಬೇಕು. ಸೊ ಈಗ ನಾವು ಮಕ್ಕಳಿಗೆ ಯಾವುದು ಸರಿ ಅಂತ ಆಗ ತರಬೇತಿಯನ್ನ ಕೊಡಬೇಕು. ಜ್ಞಾನ ತರಬೇತಿ ಅಂದ್ರೆ ನಾವು ಅವನಿಗೆ ಅದು ಭಯ ಅಂತ ಹೇಳಿದ್ರೆ ಅವನು ಜೀವನ ಪರ್ಯಂತ ಅದನ್ನ ನೋಡಿದ್ರೆ ಭಯ ಅಂತಾನೆ ಇರ್ತಾನೆ. ಅದಕ್ಕೆ ನಾವು ಆಗ ಸರಿಯಾದ ಮಾರ್ಗದಲ್ಲಿ ತೋರಿಸ್ಬೇಕು. ಬಿದ್ದಿದೀಯಾ, ನೋವಾಗಿದೆ, ಬಟ್ ಇದರಿಂದ ಅಲ್ಲ, ಇದಕ್ಕೆ ಏನೋ ಟಚ್ ಆಗಿ ಅಥವಾ ಏನೋ ಆಗಿ ಬಿದ್ದಿದೆ, ನೀನು ಅದರಿಂದ ಬಿದ್ದಿಲ್ಲ, ಅದರಿಂದ ನೋವಾಗಿಲ್ಲ. ನಾವಾಗ ಸರಿಯಾದ ತರಬೇತಿ, ಸರಿಯಾದ ಮಾರ್ಗವನ್ನು ತೋರಿಸಿದಾಗ ಅವರಿಗೆ ಅನುಭವ ಆಗುತ್ತೆ. ಈ ಯಾವಾಗ ನಮ್ಮ ಮನಸ್ಸಿನಲ್ಲಿ ಈ ಘೋರವಾದ ಆಲೋಚನೆಗಳು ಹೇಳ್ತಿರುತ್ತೋ ಆಗ ನಮ್ಗೆ ಏನಾಗ್ತಿರುತ್ತೆ, ಅದರ ಏನೋ ಭಯ ಆಗ್ತಾ ಇರುತ್ತೆ. ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಈಗ ಉದಾಹರಣೆ ನಾನು ಹೇಳಿದೆ, ಡಿಸಾಸ್ಟರ್ ಅಂದ್ರೆ ನಮಗೆ ವಿಪತ್ತು ಅಥವಾ ದುರಂತ ಅಂದ್ರೆ ಘೋರವಾದ ಆಲೋಚನೆಗಳು. ಇದು ನಾನು 2 ರೀತಿಯಲ್ಲಿ ಹೇಳಿದೆ, ನ್ಯಾಚುರಲಿ ಮತ್ತೆ ಮನುಷ್ಯ ನಿರ್ಮಿತ, ಮಾನವ ನಿರ್ಮಿತ ಅಂತ. ಈಗ ನ್ಯಾಚುರಲಿ ಉದಾಹರಣೆ ತಗೊಳ್ಳಿ. ಈಗ ಡಿಸಾಸ್ಟರ್ ವಿಪತ್ತುಗಳು ಯಾವ ರೀತಿ ಬರುತ್ತೆ, ನಮ್ಮ ಒಂದು ಬೆಂಕಿ ಅನಾಹುತ ಆಗ್ಬೋದು, ಅದು ನಡೀತಾ ಹೋಗುತ್ತೆ, ಏನೋ ಈಗ ಕಾಡ್ಗಿಚ್ಚು ಹತ್ಕೊಳ್ಳುತ್ತೆ. ಅವಾಗ ಎಷ್ಟೋ ಜನರ ಮನಸ್ಸಿನಲ್ಲಿ ಒಂದು ಭಯ ಅನ್ನೋದು ಶುರುವಾಗುತ್ತೆ. ಇದು ಎಲ್ಲ ಹಬ್ಬುತ್ತೋ, ಹೇಗ್ ಬಂದ್ಬಿಡುತ್ತೋ ನಮ್ಮನೆ ಹತ್ರ, ಅಂದ್ರೆ ಅಲ್ಲಿ ಸುತ್ತಮುತ್ತ ಇರೋರಿಗೆ ಈ ರೀತಿ ಅವರ ಮನಸ್ಸಿನಲ್ಲಿ ಭಯ ಅನ್ನೋದು ಪ್ರಾರಂಭ ಆಗ್ತವೆ. ನೀರಾಗಿರ್ಬೋದು, ನೀರಿಂದ ಏನೋ ಭಯ. ಸುನಾಮಿ ಬಂದಿದೆ, ಸುನಾಮಿ ಈಗ ಆ ಒಂದು ಸಮುದ್ರದಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿರ್ತಾರೆ. ಆ ಸುನಾಮಿ ಬಂದಿದೆ ಅಂತ ಕೇಳ್ತಾ ಇದ್ದಂಗೆ, ಆ ದುರಂತ ಆಗಿದೆ ಅಂದ್ರೆ 20 ಕಿಲೋಮೀಟರ್ದಲ್ಲಿ ಇರೋರ್ಗೂ ಕೂಡ ಇಲ್ಲಿಗೂ ಬಂದ್ಬಿಡುತ್ತೇನೋ ಅನ್ನೋ ಭಯ ಶುರುವಾಗುತ್ತೆ. ಸೊ ಯಾವಾಗ ನಮ್ಮಲ್ಲಿ ಆ ಒಂದು ಕೆಟ್ಟ ಆಲೋಚನೆಗಳು ಪ್ರಾರಂಭ ಆಗುತ್ತೆ, ಭಯ ಅನ್ನೋದು ಕೂಡ ಪ್ರಾರಂಭ ಆಗುತ್ತೆ. ಅದಕ್ಕೆ ಈ ತರದ್ದು ಬಂದಾಗ ನಾವೇನ್ ಮಾಡ್ಬೇಕು, ನಮ್ಮ ಮನಸ್ಸಿನಿಂದ ಅವನ್ನ ತೊಳೆದಾಕ್ಬಿಡ್ಬೇಕು, ಹೊರ್ಗಡೆ ಏನು ತಳ್ಳಿಬಿಡ್ಬೇಕು. ಅದಕ್ಕೆ ಹೇಳೋದು, ಸೊ ಟೋಟಲಿ ಘೋರವಾದ ಆಲೋಚನೆಯನ್ನ ನಮ್ಮಲ್ಲಿ ಸೃಷ್ಟಿಯಾದ್ರೆ ಭಯ ಅನ್ನೋದು ಸೃಷ್ಟಿಯಾಗುತ್ತೆ. ಸೊ ಭಯದಿಂದ ನಾವೇನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಂಥ ಆಲೋಚನೆಗಳನ್ನು ನಮ್ಮ ಮನಸ್ಸಿನಲ್ಲಿ ಯಾವತ್ತೂ ಇಟ್ಕೋಬಾರ್ದು. ನಮ್ಮ ಮನಸ್ಸಿನಲ್ಲ, ನಮ್ಮ ಸುತ್ತಮುತ್ತ ಆಗಿರ್ಬೋದು, ನಮ್ಮ ಮಕ್ಕಳಿಗೆ, ನಮ್ಮ ಅಕ್ಕಪಕ್ಕದಲ್ಲಿರೋರಿಗೆ ಇದು ತಪ್ಪಾದ ಆಲೋಚನಾ ಶಕ್ತಿ, ಇದು ಕೆಟ್ಟದ್ದು ಅಂತ ಅನ್ನುವಂಥ ಒಂದು ತರಬೇತಿಯನ್ನು ನಾವು ಅವ್ರಿಗೆ ಕೊಡಬೇಕು, ಮುಖ್ಯವಾಗಿ ಮಕ್ಕಳಿಗೆ. ಸೊ ಯಾವುದು ಆಲೋಚನೆ ಹೇಗಿರ್ಬೇಕು ಅನ್ನೋದು ಆ ಮಕ್ಕಳಿಗೆ, ಈ ಕೆಟ್ಟವಾದ ಆಲೋಚನೆ, ಈ ಘೋರ ಆಲೋಚನೆ ತುಂಬಾ ಬೇಗ ಬರುತ್ತೆ. ಅದನ್ನ ನಾವೇನ್ ಮಾಡ್ಬೇಕು, ತೊಳೆದು ಹಾಕ್ಬೇಕು. ಅದಕ್ಕೆ ಇಲ್ಲಿ ಘೋರವಾದ ಆಲೋಚನೆಯನ್ನ ನಾವೇನ್ ಮಾಡ್ಬೇಕು, ಈಗ ನಮ್ಮ ಮನೆ ಇದೆ, ಕಸ ಬಿದ್ದಿದೆ ಅಂದ್ರೆ ಹಾಗೆ ಬಿಡ್ತೀವ? ಸೊ ದಿನಾ ನಾವ್ ಯಾಕೆ ಗುಡಿಸ್ತಾ ಇರ್ತೀವಿ, ಗುಡಿಸಿ ಹೊರಗೆ ಹಾಕ್ತಾ ಇರ್ತೀವಿ. ಹಾಗೆ ನಮ್ಮಲ್ಲಿರ್ತಕ್ಕಂಥ ಆಲೋಚನೆ, ಕೆಟ್ಟ ಆಲೋಚನೆಗಳನ್ನು
ನಾವು ಕಂಪ್ಲೀಟ್ ಆಗಿ ಗುಡ್ಸು ಹೊರಗೆ ಹಾಕಬೇಕು. ಆಗ ಯಾವುದೇ ಅನಾಹುತಗಳು ಸಂಭವಿಸೋದಿಲ್ಲ, ಯಾವುದೇ ಭಯ ಕೂಡ ನಮ್ಮ ಹತ್ರ ಸುಳಿಯೋದಿಲ್ಲ ಮಾಸ್ಟರ್. ಅದನ್ನ ನಾವು ಮಾಡಬೇಕು. ಸೊ ಈ ಘೋರವಾದ ಆಲೋಚನೆ ಅಂದ್ರೆ ನನಗೆ ತಿಳಿದಂಗೆ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಈ ಘೋರವಾದ ಆಲೋಚನೆಗಳನ್ನ ನಾವು ಯಾವತ್ತೂ ನಮ್ಮ ಪಿರಮಿಡ್ ಮಾಸ್ಟರ್ಗಳು ಮಾಡೋದಿಲ್ಲ. ಬಟ್ ಆದರೆ ಸಮಯಕ್ಕೆ ತಕ್ಕಂಗೆ ಬಂದರೂ ಕೂಡ ಅದು ತಪ್ಪು. ಅದನ್ನ ನಾವು ಅದಕ್ಕೆ ಯಾವಾಗ್ಲೂ ನಮ್ಮ ಯೋಚನೆಗಳನ್ನ ನಾವೇನ್ ಮಾಡ್ತಾ ಇರಬೇಕು, ಅಬ್ಸರ್ವ್ ಮಾಡ್ತಾ ಇರಬೇಕು, ಸಾಕ್ಷೀಭೂತವಾಗಿರ್ಬೇಕು. ಈಗ ಉದಾಹರಣೆ, ನಾವು ರೋಡಿನಲ್ಲಿ ಹೋಗ್ತಾ ಇರ್ತೀವಿ. ಸೊ ರೋಡ್ನಲ್ಲಿ ಹೋಗ್ತಾ ಇದ್ರೆ ಆಕ್ಸಿಡೆಂಟ್ ಆಗಿರುತ್ತೆ. ಆಕ್ಸಿಡೆಂಟ್ ಆದ ತಕ್ಷಣ ಏನ್ ಬರೋದು ಎಲ್ರಿಗೂ? ಅಯ್ಯೋ ಎಷ್ಟು ಜನಕ್ಕೆ ಏನ್ ನೋವಾಗಿದೆನೋ, ಏನ್ ಗಾಯ ಆಗಿದೆನೋ, ಎಷ್ಟು ಜನ ಸತ್ತಿದಾರೋ, ಬರೋದೆಲ್ರಿಗೂ ಅದೇ ಯೋಚನೆ. ಬಟ್ ಅದನ್ನ ಯಾವತ್ತೂ ಮಾಡಬಾರ್ದು. ಅಲ್ಲಿ ನಾವೇನ್ ಮಾಡಬೇಕು, ನಮ್ಮ ಪಿರಮಿಡ್ ಮಾಸ್ಟರ್ಗಳಾದವರು ಅಲ್ಲಾಗಿದೆನಾ ಹೋಗ್ಬೇಕು, ನಿಂತ್ಕೋಬೇಕು, ಸಾಕ್ಷಿಭೂತ. ನೋಡುವ ಅವಶ್ಯಕತೆನೂ ಇಲ್ಲ. ಅಲ್ಲಿ ಕೂಡ ಶಕ್ತಿ ವ್ಯರ್ಥನೆ ನೋಡೋದ್ರಿಂದ. ಬಟ್ ಬೈ ಪಾಸ್ ಆಗಿ ನೋಡ್ತಾ ಇದ್ರೆ ನೋಡ್ಬೇಕು, ಸುಮ್ಮನೆ ಅಲ್ಲಿ ಸಾಕ್ಷೀಭೂತವಾಗಿ ನೋಡ್ಕೊಂಡು ಹೋಗ್ತಾ ಇರ್ಬೇಕು. ಅದರ ಬಗ್ಗೆ ಯಾವತ್ತೂ ಯೋಚನೆ ಮಾಡಬಾರ್ದು. ಆಗಿದೆನಾ, ಓಕೆ ಏನೋ ಆಗಿದೆ ಅಷ್ಟೇ. ಸೊ ನೀವು ನೋಡಿ ಅಲ್ಲಿ ನಿಂತ್ಕೊಂಡು ನೋಡ್ತಾ ಹೋದ್ರೆ ನಮ್ಮ ಆಲೋಚನೆಗಳು, ನಮ್ಮ ಮನಸ್ಸು ಅನ್ನೋದು ಪ್ರಾರಂಭ ಆಗ್ತಾ ಹೋಗುತ್ತೆ. ಇಲ್ಲ ನಾನು ನೋಡ್ತಾ ಇದ್ದೀನಿ ಅಂದ್ರೂ ಕೂಡ ನಾವಲ್ಲಿ ಮನಸ್ಸಿನ ಶೂನ್ಯ ಮಾಡ್ಕೊಂಡು ಸುಮ್ಮನೆ ಸಾಕ್ಷೀಭೂತವಾಗಿ ಏನ್ ನಡೆದಿದೆ ಅಷ್ಟೇ. ಬಟ್ ನಮ್ಮ ಧ್ಯಾನದಲ್ಲಿ ನಾವು ಹೇಳೋದು, ಬೇಡದೆ ಇರೋದನ್ನ ನೋಡೋದು ಬೇಡ. ಅದು ನೋಡಿದ್ರೆ ನಮ್ಗೆ ಆಲೋಚನೆ ಕ್ರಿಯೇಟ್ ಆಗುತ್ತೆ, ಯೋಚನೆ ಅನ್ನೋದು ಸೃಷ್ಟಿಯಾಗುತ್ತೆ. ಅದಕ್ಕೆ ನಮಗದು ಬೇಡ, ಅದು ನೋಡೋದೇ ಬೇಡ. ಈ ಘೋರವಾದ ಆಲೋಚನೆಗಳನ್ನ ನಾವು ನಮ್ಮ ಮನಸ್ಸಿನಲ್ಲಿ ಕಡಿಮೆ ಮಾಡಬೇಕು ಅಂದ್ರೆ ನಮಗ್ ಬೇಡದೆ ಇರೋದನ್ನ ನೋಡಬಾರ್ದು, ನಮಗ್ ಬೇಡದೆ ಇರೋದನ್ನ ಕೇಳಬಾರ್ದು ಮಾಸ್ಟರ್ಸ್. ಸೊ ನಾನು ಇಲ್ಲಿ ನಿಮಗೆ ನಮ್ಮ ಆರುಷ್ ಉದಾಹರಣೆ ಹೇಳಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಸ್ನೇಹಿತರಲ್ಲಿ ಯಾವ್ದಾದ್ರೂ ವಿಷಯ ನಿಮ್ಮ ಇದ್ರ ಬಗ್ಗೆ ಉದಾಹರಣೆ ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲ ನನಗೆ ಗೊತ್ತಿದೆ, ಅದನ್ನ ಸೃಷ್ಟಿ ಮಾಡೋದಕ್ಕೂ ಕೂಡ ನಾವು ಬಿಡಬಾರ್ದು. ಆ ರೀತಿಯಲ್ಲಿ ನಮ್ಮ ಆಲೋಚನೆ, ನಮ್ಮ ಶಕ್ತಿಯನ್ನ ನಾವು ಇಟ್ಕೋಬೇಕು. ಸೊ ಇಲ್ಲಿ ನಾವು ನೋಡೋದನ್ನ, ಕೇಳೋದನ್ನ, ಮಾತಾಡೋದನ್ನ ಆಟೋಮೆಟಿಕ್ ನಮ್ಮ ಮನಸ್ಸಿನಲ್ಲಿ ಹತೋಟಿಯಲ್ಲಿ ಇಟ್ಕೊಂಡ್ರೆ ಈ ಘೋರವಾದ ಆಲೋಚನೆ ಅನ್ನೋದು ಬರೋದಿಕ್ಕೆ ಸಾಧ್ಯನೇ ಇಲ್ಲ. ನನಗೆ ತಿಳಿದಂಗೆ ನಮ್ಮ ಪಿರಮಿಡ್ ಮಾಸ್ಟರ್ಗಳೆಲ್ಲ ಈ ಘೋರವಾದ ಆಲೋಚನೆಗಳನ್ನ ಮನಸ್ಸಿನಿಂದ ಗುಡಿಸಿ ಹೊರಗಡೆ ಹಾಕಿದ್ದಾರೆ ಅಂತ ನಾನು ತಿಳ್ಕೊತೀನಿ. ಯಾಕಂದ್ರೆ ನಮಗ್ ಬೇಡದೆ ಇರೋವಂಥದ್ದು ಇದು ಆಲ್ರೆಡಿ ನಾವು ಧ್ಯಾನಕ್ಕೆ ಬಂದಿದ್ದೀವಿ ಅಂದ್ರೆ ಘೋರವಾದ ಆಲೋಚನಾ ಶಕ್ತಿ ನಮ್ಮಲ್ಲಿ ಇಲ್ಲ, 0. ಸೊ ಇದು ಮೊದಲನೇ ಆಲೋಚನಾ ಶಕ್ತಿಯ ವಿಧ. ಸೊ ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ವೆರಿ ಮಚ್. ತಮಗೆಲ್ಲ ಅದ್ಭುತವಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ, ನನಗೆ ತಿಳಿದಂತಹ ವಿಷಯವನ್ನು ಅನ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್ ಮಾಸ್ಟರ್.